ಆ ಸ್ಥಳದಲ್ಲಿ ಒಂದು ಗಂಧವನ್ನು ಇಟ್ಟು ಭಕ್ತರಿಗೆ ಕೊಟ್ಟರೆ ಅದು ಅವರ ಕೆಲಸಗಳು ಕಾರ್ಯಗಳು ನಡೆಯುತ್ತಾ ಹೋಯಿತು. ಸನ್ಯಾಸಿಗಳಿಂದ ಒಲಿದು ಬಂದ ಶಕ್ತಿ ಸನ್ಯಾಸಿ ಮಂತ್ರ ದೇವತೆ ಎಂಬ ನಾಮಾಂಕಿತವಾಯಿತು. ತುಂಬ ಮಂದಿ ಭಕ್ತರು ತನ್ನ ಕಷ್ಟಗಳನ್ನು ಹೇಳುತ್ತಾ ಒಂದು ಗಂಧಕ್ಕಾಗಿ ಈ ಮಣ್ಣಿಗೆ ಬಂದು ಗಂಧ ಹಿಡ್ಕೊಂಡು ಹೋಗ್ತಾರೆ. ತುಂಬ ಮಂದಿದ್ದು ಕೆಲಸ ಕಾರ್ಯ ಈ ಮಣ್ಣಲ್ಲಿ ಆಗಿದೆ. ವಿಶೇಷವಾಗಿ ಕೇಪುಲ ಹೂವನ್ನು ತಂದು ತಾಯಿಗೆ ಕೊಟ್ಟು ನಮ್ಮ ಕಷ್ಟ ಈ ರೀತಿ ಉಂಟು ತಾಯಿ, ಅದನ್ನು ನೀನು ನಿವಾರಣೆ ಮಾಡುವುದಾದರೆ ದಿನ 3-4 ಹೋದರೆ ಅವರ ಕಷ್ಟ ನಿವಾರಣೆ ಆಗಿ ಈ ಮಣ್ಣಿಗೆ ಪ್ರತ್ಯೇಕವಾಗಿ ಅವರು ಬಂದು ನಮ್ಮ ಕಷ್ಟ ನಿವಾರಣೆ ಆಯಿತು ಅಂತ ತುಂಬ ಮಂದಿ ಹೇಳ್ತಿದ್ದಾರೆ. ತುಳುನಾಡು 10 ಹಲವಾರು ದೇವರುಗಳ ಪುಣ್ಯಭೂಮಿ. ಈ ಪವಿತ್ರ ನೆಲದಲ್ಲಿ ನೆಲೆ ನಿಂತ ಶಕ್ತಿಗಳು ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಾ ಬಂದಿದೆ. ನಾವಿಂದು ನಿಮಗೆ ತಿಳಿಸಲು ಬಂದಿರುವುದು ಅಂತಹ ಶಕ್ತಿಶಾಲಿ ಕ್ಷೇತ್ರಗಳಲ್ಲಿ ಒಂದಾದ ದಕ್ಷಿಣ ಕನ್ನಡದ ಮುಂಡಾಡಿ ಶ್ರೀ ಸನ್ಯಾಸಿ ಮಂತ್ರದೇವತೆ ಕ್ಷೇತ್ರ. ತುಕಾರಾಮ್ ಮುಂಡಾಡಿ ಸಾನ್ನಿಧ್ಯದಲ್ಲಿ ದೈವಾರಾಧನೆ ಮಾಡಿಕೊಂಡು ಬಂದಂಥ ನಾನು ಪೂರ್ವಜರ ಕಾಲದಿಂದ ಈ ಸಾನ್ನಿಧ್ಯದಲ್ಲಿ ಸನ್ಯಾಸಿ ಮಂತ್ರ ದೇವತೆ ಎಂಬ ದೈವಶಕ್ತಿಯನ್ನು ಪೂರ್ವಜರು ಆರಾಧನೆ ಮಾಡಿಕೊಂಡು ಬಂದಿರುತ್ತಾರೆ. ಅದರಲ್ಲಿ 150 ವರ್ಷಗಳ ಮುಂಚೆ ಒಬ್ಬ ಸಾಧು ಸನ್ಯಾಸಿ ಬಂದು ಆ ಮರದ ಅಡಿಯಲ್ಲಿ ಒಂದು ಕಾಟುಕಲ್ಲು, ಒಂದು ರೂಪವಿಲ್ಲದ ಕಲ್ಲಿನಲ್ಲಿ ಏನೋ ಒಂದು ಮಂತ್ರತಂತ್ರಗಳನ್ನು ಮಾಡುತ್ತಿದ್ದಾನೆಂಬ ವಿಚಾರ ನಮ್ಮ ತಂದೆಯವರು ಹೇಳಿ ನಮಗೆ ಗೊತ್ತು. ನಂತರದ ದಿನಗಳಲ್ಲಿ ಅದು ಪೂಜೆ ಪುರಸ್ಕಾರ ಆ ಸನ್ಯಾಸಿ ಆರಾಧನೆ ಮಾಡಿಕೊಂಡು ಬಂದಂತಹ ಸನ್ಯಾಸಿ ಎಲ್ಲಿಗೆ ಹೋಗಿದ್ದಾರೆ, ಏನು ಆಗಿದ್ದಾರೆ ಯಾರಿಗೂ ಗೊತ್ತಿಲ್ಲ. ನಂತರದ ದಿನಗಳಲ್ಲಿ ಆ ಸನ್ಯಾಸಿ ಹೋದವರು ಬರಲಿಲ್ಲ. ಅವರು ಆರಾಧನೆ ಮಾಡಿಕೊಂಡು ಬಂದಂತಹ ಆ ದೈವವು ಅದಕ್ಕೆ ಏನು ಪೂಜೆ ಪುರಸ್ಕಾರ ಆಗದೆ ಅದು ದೊಡ್ಡ ಅರಣ್ಯವಾಗಿ ಪರಿವರ್ತನೆ ಆಯಿತು. ಕುಪ್ಪೇಟು ಪಂಜುರ್ಲಿಯ ನುಡಿಯ ಪ್ರಕಾರವಾಗಿ ಆ ಸ್ಥಳವನ್ನು ನಾವು ಹುಡುಕೊಂಡು ಹೋಗಿ ನೋಡಿದಾಗ ಆ ಸ್ಥಳದಲ್ಲಿ ಒಂದು ದೊಡ್ಡ ಗಾತ್ರದ ಮರ, ಕಾಯರ್ ಮರ ಅಂತ, ಆ ಗಾತ್ರದ ಮರದ ಅಡಿಯಲ್ಲಿ ಆ ದೈವವನ್ನು ಪ್ರತಿಷ್ಠಾಪಿಸ್ತಾನೆಂಬ ಪುರುಹು ಆ ಜಾಗದಲ್ಲಿ ಸಿಕ್ಕಿತ್ತು ನಮಗೆ. ನಮ್ಮ ತಂದೆಯವರು ತೀರಿ ಹೋದರು. ನಂತರದ ದಿನಗಳಲ್ಲಿ ನಾವು ಅದನ್ನು ಕುಪ್ಪೇಟು ಪಂಜುರ್ಲಿಯ ತೀರ್ಮಾನದ ಪ್ರಕಾರವಾಗಿ ಜೀರ್ಣೋದ್ಧಾರ ಮಾಡಿ ಅಲ್ಲಿ ಒಂದು ಸಣ್ಣ ಕಟ್ಟೆಯನ್ನು ಕಟ್ಟಿ ನಾವು ಆರಾಧನೆ ಮಾಡಿಕೊಂಡು ಬಂದೆವು. ಕಟ್ಟೆಯನ್ನು ಮಾಡಿ ಆರಾಧನೆ ಮಾಡಿದಾಗ ನಂತರದ ದಿನಗಳಲ್ಲಿ ತುಂಬ ಬದಲಾವಣೆ ವಿಚಾರವಾಗಿ ನನ್ನ ಜೀವನದಲ್ಲಿಯೇ ತುಂಬ ಬದಲಾವಣೆ ಕಂಡಿತು. ಏನೋ ಒಂದು ಇಲ್ಲಿ ಶಕ್ತಿ ಕಾರ್ಯರೂಪವನ್ನು ಮಾಡುತ್ತಿದೆ ಎಂಬ ನಂಬಿಕೆ ನಮಗೆ ಹುಟ್ಟಿತು. ತುಂಬ ಮಂದಿ ಭಕ್ತರು ಇಲ್ಲಿ ಬರಲಿಕ್ಕೆ ಶುರು ಮಾಡಿದರು. ಆ ಸ್ಥಳದಲ್ಲಿ ಒಂದು ಗಂಧವನ್ನು ಇಟ್ಟು ಭಕ್ತರಿಗೆ ಕೊಟ್ಟರೆ ಅದು ಅವರ ಕೆಲಸಗಳು ಕಾರ್ಯಗಳು ನಡೆಯುತ್ತಾ ಹೋಯಿತು. ಕುಪ್ಪೇಟು ಪಂಜುರ್ಲಿಯಲ್ಲಿ ತೀರ್ಮಾನಗೆಯಲ್ಲಿ ನೀನು ಮುಂದೆ ಹೋಗು, ಆ ತಾಯಿ ನಿನ್ನ ಕೈಯಲ್ಲಿ ಮಾಡಿಸ್ತಾಳೆ, ಏನು ಹೆದರೋದು ಬೇಡ ಅಂತ ದೈವ ಅಪ್ಪಣೆ ಆಯಿತು. ಆ ಪ್ರಕಾರವಾಗಿ ನಾವು ಜೀರ್ಣೋದ್ಧಾರ ಶಿಲಾನ್ಯಾಸ ಮಾಡಿದ್ದೇವೆ. ಈ ಸನ್ಯಾಸಿ ಮಂತ್ರ ದೇವತೆ ಎಂಬ ದೈವದ ಹಿನ್ನೆಲೆ ಬಾಬಾ ಬುಡಾಣಗಿರಿಯಲ್ಲಿ 7 ಜನ ಸನ್ಯಾಸಿಗಳು ತಪಸ್ಸಿಗೆ ನೆಲೆದು ಅವರಿಗೆ ಒಂದು ಬಲಿಷ್ಠವಾದ ಶಕ್ತಿ ಬೇಕು. ಆ ಬಲಿಷ್ಠವಾದ ಶಕ್ತಿ ಸಿದ್ಧಿಗೆ ಅವರ ಮಂತ್ರವಿದ್ಯೆಗೆ ಬೇಕಾಗಿದ್ದರಿಂದ ಬಾಬಾ ಬುಡಾಣಗಿರಿಯಲ್ಲಿ ಈ ಸನ್ಯಾಸಿ ಮಂತ್ರ ದೇವತೆಯನ್ನು ತಪಸ್ಸಿಗೆ ಕೂತು ಆ ತಪಸ್ಸಿಗೆ ತಾಯಿ ಅನುಗ್ರಹ ಮಾಡಿ ತಾಯಿ ಅವರಿಗೆ ವರವನ್ನು ಕೊಟ್ಟರು. ಆ ಶಕ್ತಿಯನ್ನು ಈ ತುಳುನಾಡಿಗೆ ತಂದು ಸನ್ಯಾಸಿ ಮಂತ್ರ ದೇವತೆ ಎಂಬ ನಾಮಸ್ಮರಣೆ ಮಾಡಿ ಸನ್ಯಾಸಿಗಳಿಂದ ಒಲಿದು ಬಂದ ಶಕ್ತಿ ಸನ್ಯಾಸಿ ಮಂತ್ರ ದೇವತೆ ಎಂಬ ನಾಮಾಂಕಿತವಾಯಿತು. ಅದು ಅಗೆಲು ತಂಬಿಲ ಅಂದರೆ ಅದಕ್ಕೆ ಫಲಾಹಾರ ಅಂದರೆ ಹಣ್ಣು ಕಾಯಿ ಸೇವೆ, ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ಈ ಸ್ಥಳದಲ್ಲಿ ಈ ಮುಂಡಾಡಿ ಮನೆತನದ ಮುಂಡಾಡಿ ಸ್ಥಳದಲ್ಲಿ ಸನ್ಯಾಸಿ ಮಂತ್ರ ದೇವತೆಯು
ದೇವತಾ ಕ್ರಿಯೆಯಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಿದ್ದೇವೆ ನಾವು ತಾಯಿಯ ಅಪ್ಪನೆ ಪ್ರಕಾರವಾಗಿ. ಮತ್ತು ಈ ತುಳುವನಾಡಲ್ಲಿ ಒಂದು 2-3 ಕಡೆ ಉಂಟು ಸನ್ಯಾಸಿ ಮಂತ್ರ ದೇವತೆ ಆರಾಧನೆ ಉಂಟು. ಒಂದು 2-3 ಕಡೆ ಆರಾಧನೆ ಮಾಡಿಕೊಂಡು ಒಂದೊಂದು ಕಡೆ ಪ್ರಾದೇಶಿಕವಾಗಿ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ವ್ಯತ್ಯಾಸಗಳು ಆರಾಧನೆಯಲ್ಲಿ ಇರ್ತದೆ. ಆದರೆ ಇಲ್ಲಿ ಈ ಸಾನ್ನಿಧ್ಯದಲ್ಲಿ, ಈ ಮುಂಡಾಡಿ ಮನೆತನದ ಸಾನ್ನಿಧ್ಯದಲ್ಲಿ ಸನ್ಯಾಸಿ ಮಂತ್ರ ದೇವತೆ ವಿಶಿಷ್ಟವೆಂದರೆ ಕಾಯಾರ್ ಮರದ ಅಡಿಯಲ್ಲಿ ಅವಳು ನೆಲೆ ನಿಂತು ಭಕ್ತರನ್ನು ಕಾಯ್ತಾ ಇದ್ದಾಳೆ. ಅವಳಿಗೆ ಶುಕ್ರವಾರದ ದಿವಸ ಹಣ್ಣು ಕಾಯಿ ಸೇವೆ, ದಿನನಿತ್ಯ ಪಣಿಯಾರ ಸೇವೆ ಅಂತ ಉಂಟು. ಆ ಪಣಿಯಾರ ಸೇವೆಯನ್ನು ಮಾಡುತ್ತಾ ತುಂಬ ಮಂದಿ ಭಕ್ತರು ತನ್ನ ಕಷ್ಟಗಳನ್ನು ಹೇಳುತ್ತಾ ಒಂದು ಗಂಧಕ್ಕಾಗಿ ಈ ಮಣ್ಣಿಗೆ ಬಂದು ಗಂಧ ಹಿಡ್ಕೊಂಡು ಹೋಗ್ತಾರೆ. ತುಂಬ ಮಂದಿದ್ದು ಕೆಲಸ ಕಾರ್ಯ ಈ ಮಣ್ಣಲ್ಲಿ ಆಗಿದೆ. ಇಲ್ಲಿ ವಿಶೇಷ ಪೂಜೆ ಅಂದರೆ ಪಂಚಾಮೃತ ಅಭಿಷೇಕ, ಸಿಯಾಲ, ತುಪ್ಪ, ಜೇನುತುಪ್ಪ, ಸಕ್ಕರೆ ಇದೆಲ್ಲ ಪಂಚಾಮೃತ ಅಭಿಷೇಕವನ್ನು ಮಾಡಿ ಅವರವರ ಕಷ್ಟಕ್ಕೆ ಅನುಕೂಲವಾಗಿ ಕಿಂಚಿತವಾಗಿ. ಇಲ್ಲಿ ದೊಡ್ಡ ದೊಡ್ಡ ಪೂಜೆ ಪುರಸ್ಕಾರ ಯಾವುದೂ ಇಲ್ಲ ತಾಯಿಗೆ. ಅಂದರೆ ಕಿಂಚಿತ ಒಂದು ಮಲ್ಲಿಗೆ ಹೂ, ಕೇಪುಲ ಹೂ, ಹಾಗೆ ಒಂದು 2 ಸಿಯಾಲ ಕೊಟ್ಟು ತಾಯಿ ನಮ್ಮ ಕಷ್ಟವನ್ನು ನಿವಾರಿಸು ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ಈ ಸ್ಥಳದಲ್ಲಿ ಆಗ್ತಾ ಬಂತು. ವಿಶೇಷವಾಗಿ ಕೇಪುಲ ಹೂವನ್ನು ತಂದು ತಾಯಿಗೆ ಕೊಟ್ಟು ನಮ್ಮ ಕಷ್ಟ ಈ ರೀತಿ ಉಂಟು ತಾಯಿ, ಅದನ್ನು ನೀನು ನಿವಾರಣೆ ಮಾಡುವುದಾದರೆ ದಿನ 3-4 ಹೋದರೆ ಅವರ ಕಷ್ಟ ನಿವಾರಣೆ ಆಗಿ ಈ ಮಣ್ಣಿಗೆ ಪ್ರತ್ಯೇಕವಾಗಿ ಅವರು ಬಂದು ನಮ್ಮ ಕಷ್ಟ ನಿವಾರಣೆ ಆಯಿತು ಅಂತ ತುಂಬ ಮಂದಿ ಹೇಳ್ತಿದ್ದಾರೆ. ಹಗಲು ದಿನನಿತ್ಯ ಬೆಳಿಗ್ಗೆ 6 ಅಭಿಷೇಕ, ನಂತರದ ನಿತ್ಯ ಪೂಜೆ ಮತ್ತು ಭಕ್ತರಿಗೆ ಪ್ರಸಾದ. ತುಂಬ ಮಂದಿ ಭಕ್ತರು ಶುಕ್ರವಾರ, ಮಂಗಳವಾರ ರಜಾ ದಿನವಾಗುವುದರಿಂದ ಆದಿತ್ಯವಾರ ಬರ್ತಾರೆ. ಆದರೆ ನಾನು ನನ್ನ ವೈಯಕ್ತಿಕ ಕೆಲಸದ ವಿಚಾರವಾಗಿ ನಾನು ಹೆಚ್ಚು ಕಾಲ ಇಲ್ಲಿ ಇರುವುದಿಲ್ಲ. ನಂದು ಕೆಲಸ ದೈವಸ್ಥಾನದ್ದು ವಾಸ್ತು ಮತ್ತು ದೈವ ಆರಾಧಕನಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ಇಲ್ಲಿಗೆ ಬರುವವರು, ಈ ಮುಂಡಾಡಿ ಸನ್ಯಾಸಿ ಸಾನ್ನಿಧ್ಯಕ್ಕೆ ಬರುವವರು ವಾಮಂಜೂರಿನಿಂದ 4 ಕಿಲೋಮೀಟ್ರು. ವಾಮಂಜೂರಿನಿಂದ ಮುಂದೆ ಬಂದರೆ ಪರಾರಿಯಲ್ಲಿ ಬಲಬದಿಗೆ ಬಂದರೆ ವಿಶ್ವನಾಥ ಮಹಾಗಣಪತಿ ದೇವಸ್ಥಾನದ ದ್ವಾರ ಇದೆ. ಅದಕ್ಕಿಂತ ಮುಂಚೆ 1.5 ಕಿಲೋಮೀಟ್ರ್ ಬಂದರೆ ರಾಮನ ಅಂಗಡಿ ಅಂತ ಒಂದು ಪ್ಲೇಸ್ ಉಂಟು. ಆ ಅಂಗಡಿಯಿಂದ ಬಲಬದಿಗೆ ಬಂದರೆ ಮಹಾಮಾಯಮ್ಮನವರ ಭಂಡಾರ ಮನೆ ಅಂದರೆ ನಮ್ಮ ಮನೆ ಭಂಡಾರ ಮನೆ. ಈ ಭಂಡಾರ ಮನೆ ಇರುವಂಥ ಸಾನ್ನಿಧ್ಯದಲ್ಲಿಯೇ ಸನ್ಯಾಸಿ ಮಂತ್ರ ದೇವತೆ ಸಾನ್ನಿಧ್ಯ ಇರುವುದು. ಭಕ್ತರು ಬರುವುದಾದರೆ ಆದಿತ್ಯವಾರ, ಶುಕ್ರವಾರ ಬಂದರೆ ನಾನು ಈ ಸಾನ್ನಿಧ್ಯದಲ್ಲಿ ಇರ್ತೇನೆ. ಬೇರೆ ದಿವಸವಾದರೆ ನಾನು ಕೆಲಸ ಸೀಮಿತವಾಗಿ ಹೊರಗಡೆ ಹೋಗಿರುತ್ತೇನೆ. ಫೋನ್ ಮಾಡಿ ಬಂದರೆ ನಾನು ಈ ಸಾನ್ನಿಧ್ಯದಲ್ಲಿ ಇರ್ತೇನೆ. ಯಾವ ಭಕ್ತರಿಗೆ ಬಂದರೆ ತಾಯಿಯ ಅಭಯದ ಗಂಧ ಈ ಸಾನ್ನಿಧ್ಯದಲ್ಲಿ ತಾಯಿಯ ಪ್ರಸಾದ ಖಂಡಿತವಾಗಲೂ ಸಿಗ್ತದೆ. ನೀವು ಕೂಡ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ ಇಲ್ಲಿನ ಕುರಿತಾದ ಅನುಭವಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.